ದಿವ್ಯಾ ಮೇಡಮ್, ಈಗ ಒಬ್ಬ ವ್ಯಕ್ತಿಯ ಮನಸ್ಥಿತಿ ಇಷ್ಟರ ಮಟ್ಟಿಗೆ ಬದಲಾವಣೆ ಆಗುತ್ತೆ, ಒಂದು ಇಡೀ ವರ್ಗವನ್ನ ಹೇಟ್ ಮಾಡ್ತಾರೆ ಅಂದ್ರೆ ಅವ್ರ ಲೈಫಲ್ಲಿ ಮರೆಯೋದಕ್ಕೆ ಸಾಧ್ಯನೇ ಆಗದಿರುವಂಥ ಒಂದು ಘಟನೆ ಸಖತ್ ಡಿಸ್ಟರ್ಬ್ ಮಾಡಿರಬಹುದಲ್ವಾ ಒಬ್ಬ ವ್ಯಕ್ತಿಯನ್ನ. ಆ ರೀತಿ ಡಿಸ್ಟರ್ಬ್ಗೆ ಒಳಗಾದಂಗೆ ಕಾಣಿಸ್ತಾರ ರಮ್ಯಾ ಅವರು? ಅವ್ರಿಗೆ ಪರ್ಸನಲ್ ಆಗಿ ಅವ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ, ಯಾಕಂದ್ರೆ ನನ್ಗೆ ಅವ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಪುರುಷ ಪ್ರಧಾನ ಸಮಾಜ ಮುಂಚೆ ಆಗಿತ್ತು ಅಂಡ್ ಶತಮಾನಗಳಲ್ಲಿ ಹಂಗೆ ಇತ್ತು. ಸೊ ಹಾಗಾಗಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗಿರ್ಬೋದು, ಅಥವಾ ಒಂದು ನಾವು ಪವರ್ ಅಂತ ಹೇಳ್ತೀವಿ. ಎಷ್ಟೋ ಸತಿ ಏನಾಗುತ್ತೆ ಗೊತ್ತಾ, ನನ್ನ ವೀಕ್ನೆಸ್ನ ನಾನು ಹೈಡ್ ಮಾಡ್ಬೇಕಂದ್ರೂ ನಾನು ಪವರ್ ಯೂಸ್ ಮಾಡಬೇಕಾಗತ್ತೆ. ಸೊ ಯಾವಾಗ ನಾನು ಬೇರೆಯವ್ರನ್ನ ವೀಕ್ ಅಂತ ತೋರಿಸ್ತೀನಿ, ಆವಾಗ ನಾನು ಪವರ್ಫುಲ್ ಅಂತ ತೋರಿಸ್ಕೊಳ್ಳೋ ಮನಸ್ಥಿತಿ ಇತ್ತು, ಎಷ್ಟೊಂದು ಜನಕ್ಕಿತ್ತು. ಹೆಣ್ಮಕ್ಳು ತುಂಬಾ ಕಷ್ಟಪಟ್ಟಿದ್ದಾರೆ, ಎಲ್ಲ ಇದೆ. ಬಟ್ ಇವಾಗ ತಾನೇ ನಾವು ಚರ್ಚೆ ಮಾಡ್ದಂಗೆ ಇವಾಗ ಪರಿಸ್ಥಿತಿ ಬದಲಾಗಿದೆ ಕೂಡ. ಹೆಣ್ಮಕ್ಳು ಫ್ರೀಡಮ್ ಕಂಡ್ಕೊಂಡಿದ್ದಾರೆ, ಅದ್ರ ಜೊತೆಗೆ ಅವರು ಗಂಡಸ್ರ ಮೇಲೆ ಅವ್ರ ಕಡೆಯಿಂದ ಗಂಡಸ್ರಿಗೂ ತೊಂದರೆ ಆಗ್ತಿರೋ ಅಂತ ಒಂದು ಕಾಲ ಇವಾಗ ಬಂದಿದೆ. ಸೊ ನಾನು ಅದನ್ನೇ ಹೇಳ್ತಾ ಇದ್ದಿದ್ದು ಅವಾಗ್ಲಿಂದ, ಎಲ್ಲರಿಗೂ ಟ್ರಾಮಾ ಅನ್ನೋದು ಒಂದೇ, ಎಲ್ಲರಿಗೂ ಅಫೆಕ್ಟ್ ಆಗತ್ತೆ. ಬಟ್ ನಾನು ಹೇಳ್ತಾ ಇರೋದು ಅದನ್ನ ನಾವು ಸೆನ್ಸಿಬಲ್ ಆಗಿ ಹ್ಯಾಂಡಲ್ ಮಾಡಕ್ ಆಗತ್ತಾ ಅನ್ನೋದು. ಬಿಕಾಸ್ ಎಷ್ಟೋ ಸತಿ ತುಂಬಾ ಆಘಾತ ಆಗಿರುವಾಗ ಕ್ಷಮಿಸೋ ಅಂಥದ್ದು ಕಷ್ಟ ಆಗ್ಬೋದು. ಲೈಕ್ ಅವ್ರ ಬಗ್ಗೆ ಕರುಣೆಯಿಂದ ಅವ್ರನ್ನ ಕನ್ಸಿಡರ್ ಮಾಡೋದು ಕಷ್ಟ ಆಗ್ಬೋದು. ಬಟ್ ಅದನ್ನ ನಾನು ನನ್ನೊಳಗೆ ಸಾಯಕ್ ಬಿಡಕ್ಕಾಗಲ್ಲ ಅಲ್ಲ. ಹಂಗಂದ್ಬಿಟ್ಟು ಯಾರೋ ನನ್ಗೇನೋ ಮಾಡಿದ್ರು ಅನ್ನೋದು, ನಾನು ಹೇಳ್ತಾರಲ್ಲ ಐ ಫಾರ್ ಎನ್ ಐ ಅಂತ, ವಿಲ್ ಲೀವ್ ಬೋತ್ ಬ್ಲೈಂಡ್ ಅಂತ ಹೇಳಿ, ಆ ತರ. ಸೊ ಅವ್ರು ನನ್ಗೇನೋ ಮಾಡಿದ್ರು ಅಂತ ನಾನು ಅದೇ ರೀತಿಯಲ್ಲಿ ಅವ್ರಿಗೆ ವೈಲೆಂಟ್ ಆಗಿ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳಿದ್ರೆ ಅವಾಗ ನಮ್ಮ ಸಮಾಜ ಯಾವ ಕಡೆ ಹೋಗುತ್ತೆ ಅನ್ನೋದು. ಸೊ ಎಲ್ಲಾರ್ಗು ನಾನು ಹೇಳ್ತಾ ಇದ್ದೀನಲ್ಲ, ಎಲ್ಲ ಹೆಣ್ಮಕ್ಳು ಇವಾಗ ನಾವು ಯಾರೇ ಕೂತ್ಕೊಂಡು ಮಾತಾಡಿದ್ರು ಯಾವುದೋ ಒಂದು ರೀತಿಲಿ ನಮಗೆ ಆಘಾತ ಆಗಿರತ್ತೆ, ಅಥವಾ ನಮ್ಮ ಜೊತೆ ಕೆಟ್ಟ ವರ್ತನೆ ನಡೆದಿರುತ್ತೆ. ಎಷ್ಟು ಅದು ಎಕ್ಸ್ಟ್ರೀಮ್ ಆಗಿರ್ಬೇಕು ಅಂತ ಹೇಳಲ್ಲ ನಾವು. ಅದಕ್ಕೆ ಹೇಳ್ತೀವಿ ಟ್ರಾಮಾನ ನಾವು ಕಂಪೇರ್ ಮಾಡೋಕ್ಕಾಗಲ್ಲ ಅಂತ. ನಿನ್ನ ಕಷ್ಟ ತುಂಬಾ ದೊಡ್ಡದು, ನಂದು ಅದ್ರ ಮುಂದೆ ನಂದು ತುಂಬಾ ಕಡಿಮೆ ಅಂತಾರ ಎಲ್ಲ ನಾವು ಹೇಳ್ಕೊಳಕ್ಕಾಗಲ್ಲ. ಎಲ್ಲರಿಗೂ ಆಘಾತ ಅದು ಇರತ್ತೆ, ನಾವು ಅದರಿಂದ ರಿಕವರ್ ಆಗ್ತೀವಿ, ಆಮೇಲೆ ನಾವು ಬೆಳಿತೀವಿ. ಅದ್ರ ಜೊತೆಗೆ ನನ್ನ ಸಹಚರರನ್ನು ನಾನು ಬೆಳೆಸ್ತೀನಿ ಅಂತ ಒಂದು ಮನಸ್ಥಿತಿ ನಾವು ಬೆಳೆಸ್ಕೊಂಡು ಹೋಗ್ತೀವಿ. ಸೊ ಹಾಗಿರುವಾಗ ಆಬ್ವಿಯಸ್ಲಿ ಅವ್ರಿಗೂ ಒಂದು ಟ್ರಾಮಾ ಅಂತ ಇರುತ್ತೆ, ಅಥವಾ ಎಸ್ಪೆಷಲಿ ಅವರು ಸಾಮಾಜಿಕ ಲೈಫಲ್ಲಿ ತೊಡಸ್ಕೊಂಡಿರುವಾಗ ಜಾಸ್ತಿನೇ ಆಗಿರತ್ತೆ. ಯಾಕಂದರೆ ಅದು ತುಂಬ ಕ್ರಿಟಿಸಿಸಮ್ ಫೇಸ್ ಮಾಡಿರ್ತಾರೆ, ಅಥವಾ ಒಂದು ಹಂತಕ್ಕೆ ಬೆಳಿಬೇಕಂದ್ರೂ ತುಂಬ ಕಷ್ಟಗಳನ್ನ ಫೇಸ್ ಮಾಡಿಕೊಂಡೇ ಬೆಳೆದಿರ್ತಾರೆ. ಜೊತೆಗೆ ಏನು ಇರತ್ತೆ, ನಾವದು ಮೇ ಬಿ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗೋದಿಲ್ವೇನೋ, ವಾಟ್ ಎವರ್ ದಟ್ ಈಸ್. ಬಟ್ ನಾನು ಹೇಳೋದೇನಂತ ಹೇಳಿದ್ರೆ, ನಥಿಂಗ್ ವಿಲ್ ಬಿಕಮ್ ಎನ್ ಎಕ್ಸ್ಕ್ಯೂಸ್. ನಾವು ಈ ಥರ ಇರೆಸ್ಪಾನ್ಸಿಬಲ್ ಆಗಿ ಏನೋ ಒಂದು ಹೇಳ್ತೀವಿ ಅಥವಾ ಜನರಲೈಸ್ ಮಾಡ್ತೀವಿ ಅಂತ ಹೇಳುವಾಗ ನಥಿಂಗ್ ಇಸ್ ಎನ್ ಎಕ್ಸ್ಕ್ಯೂಸ್. ಎಲ್ಲ ಕಡೆ ನಾವು ರೆಸ್ಪಾನ್ಸಿಬಲ್ ಆಗಿ ಕಮ್ಯುನಿಕೇಟ್ ಮಾಡಬೇಕಾಗತ್ತೆ. ಬಿಕಾಸ್ ಎಲ್ಲರೂ ಈ ಸಮಾಜದಲ್ಲಿ ಹೆಣ್ಮಕ್ಳು ಕಷ್ಟಪಟ್ಟಿರೋದು ಖಂಡಿತವಾಗ್ಲೂ ನಿಜ. ರಮ್ಯಾ ಅವ್ರು ಸಖತ್ ಡಿಸ್ಟರ್ಬ್ ಆಗಿರಬಹುದು, ಅಥವಾ ಇನ್ನೇನೋ ಅವ್ರಿಗೆ ಸಮಸ್ಯೆಗಳಾಗಿರಬಹುದು ಅನ್ನೋ ರೀತಿಯಲ್ಲಾಗಿದ್ರೆ ರಮ್ಯಾ ಮೇಡಮ್ ಇಂಡಿಪೆಂಡೆಂಟ್ ಆಗಿ ಇರಬೇಕಿತ್ತು ಅಂತ. ಒಂದು ಪಕ್ಷದ ನೆರಳಲ್ಲಿದ್ದಾರೆ, ಒಬ್ಬರ ನೆರಳಲ್ಲಿ ಅವರು ಇರ್ತಾರೆ ಅಂತ ಅಂದ್ರೆ ಅದೆಲ್ಲ ಯಾಕೆ ಡಿಪೆಂಡ್ ಆಗಿದ್ದಾರೆ ಅನ್ನೋದು ಪ್ರಶ್ನೆ ಆಗುತ್ತೆ. ಹಾಗಾದ್ರೆ ಅವ್ರಿರುವಂತಹ ಪಕ್ಷದಲ್ಲಿ ಅಷ್ಟು ಜನ ಹೆಣ್ಮಕ್ಳೇ ಇರೋದಾ? ಗಂಡ್ಮಕ್ಳು ಇದಾರಲ್ವಾ ಅದರಲ್ಲೂ ಕೂಡ. ಸೊ ಅದನ್ನ ಮನಗಂಡು ಅವ್ರು ಪ್ರಶ್ನೆ ಮಾಡಬಹುದಿತ್ತು. ಅಷ್ಟರ ಮಟ್ಟಿಗೆ ಹೇಟ್ ಮಾಡುತ್ತೆ, ನೀವು ಒಂದು ಇಡೀ ಸಮುದಾಯವನ್ನ ಹೇಟ್ ಮಾಡ್ತೀರಿ, ನಿಮ್ಗೇನೋ ಒಂದು ಘಟನೆ ಆಘಾತ ಉಂಟು ಮಾಡಿಬಿಟ್ಟಿದೆ ಅಂತ ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಇರಬೇಕಿತ್ತು ರಮ್ಯಾ ಅವರು. ಹಂಗೂ ಕೂಡ ಇಲ್ಲ ಅವರು. ಬಟ್ ಯಾವ ಮನಸ್ಥಿತಿಯಲ್ಲಿ ಇದನ್ನ ಪ್ರಶ್ನೆ ಮಾಡಿದ್ರು, ಯಾಕೆ ಇದನ್ನ ಟ್ವೀಟ್ ಮಾಡಿದ್ರೋ ಗೊತ್ತಿಲ್ಲ. ಲಕ್ಷ್ಮಿ ಮೇಡಮ್ ಹೇಳಿ. ಏನು ಗೊತ್ತಾ ಮೇಡಮ್, ಈಗ ಅವ್ರಿಗೇನು ನೋವಾಗಿರುತ್ತೆ ಪರ್ಸ್ನಲಿ ಆಗಿ, ಬಟ್ ಎಲ್ಲರೂ ಗಂಡಸರು ಅಂತ ಹೇಳಿರೋದು ಅದೊಂದು ತಪ್ಪಿದೆ. ನಾವು ಅವ್ರ ಪರವಾಗಿ ಕ್ಷಮೆ ಕೇಳ್ತೀವಿ. ಎಲ್ಲ ಗಂಡಸರು, ನಮ್ಮ ಏನು ಕರ್ನಾಟಕದ ಗಂಡಸರಿದ್ದಾರೆ ಅವರೆಲ್ಲರಿಗೂ ನಾವು ನಮ್ಮ ಅಣ್ಣ ತಮ್ಮದಿರ್ತಾರೇನೆ. ರಮ್ಯರು ನಾವು ಒಂದು ಹೋರಾಟಗಾತೆಯಾಗಿ ಒಂದು ಹೆಣ್ಮಗು, ಏನೋ ನಾವು ಅವ್ರನ್ನ ಬೆಳೆಸಿರೋದು ನಮ್ಮ ಕರ್ನಾಟಕ. ಹಂಗಾಗಿ ಈ ಮಾತಲ್ಲಿ ಒಂದು ಕ್ಷಮೆ ಇರಲಿ ಅಂತ ನಾನು ರಾಜು ಸರ್ ಹತ್ರ ಇರ್ಬೋದು, ನಮ್ಮ ಸ್ಟೇಟಲ್ಲಿ ಯಾರಿಗೆ ಒಂದು ಮನಸ್ಸಲ್ಲಿ ನೋವಾಗಿದ್ರು ರಮ್ಯರ ಪರವಾಗಿ ನಾವು ಕ್ಷಮೆ ಕೇಳ್ತೀವಿ. ನಾವು ಹೆಣ್ಮಕ್ಳ ಬಗ್ಗೆ ಹೋರಾಟ ಮಾಡಿದ್ರು ಎಲ್ಲ ಸರಿ ಅಂತ ಸಹಿಸ್ಕೊಳ್ಳಲ್ಲ, ನಾವು ಒಪ್ಕೊಳ್ಳಲ್ಲ. ಯಾಕೆಂದ್ರೆ ಕೆಲವೊಂದು ಟೈಮಲ್ಲಿ ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳು ಕೂಡ ಸರಿಯಾಗಿ ಇದಾರೆ ಅಂತ ಹೇಳಲ್ಲ, ಎಲ್ಲರೂ ಪರ್ಫೆಕ್ಟ್ ಆಗಿದ್ದಾರೆ ಹೇಳಿ. ಒಳ್ಳೆ ಪ್ರಶ್ನೆ. ಮಾಧ್ಯಮದಲ್ಲೇ ಪ್ರಸ್ತಾರವಾದ ಒಂದು ಗಂಡನನ್ನೇ ಏನು ಸುಪಾರಿ ಕೊಟ್ಟು ಸಾಯಿಸಿರ್ತಾರೆ. ಇವ್ರಿಗೆ ನಾನು ಕೇಳ್ತೀನಿ, ಈಗ ಇವರೇನು ಟ್ವೀಟ್ ಮಾಡಿದಾರಲ್ಲ, ಹಾಗಿದ್ರೆ ಆ ಪೋಸ್ಟ್ ನ ಉಲ್ಲೇಖಿಸಿ ಎಲ್ಲಾ ಹೆಣ್ಮಕ್ಳು ಹೀಗೆ ಅಂತ ಒಂದು ಪೋಸ್ಟ್ ಹಾಕಿ ನೋಡಿ, ಆಗತ್ತಾ ನಿಮ್ ಕೈಲಿ? ಹೌದು ಮೇಡಮ್, ಅವ್ರು ಮಾತಾಡಿರೋ ತಪ್ಪಾಗಿದೆ. ದಯವಿಟ್ಟು ಅವ್ರು ಒಂದು ಕ್ಷಮೆ, ಟ್ವಿಟರ್ ಅಲ್ಲಿ ಒಂದು ಕ್ಷಮೆ ಕೇಳಲಿ. ಯಾಕೆಂದ್ರೆ ಅವ್ರ ಸುತ್ತಮುತ್ತ ಇರೋರೆಲ್ಲ ಗಂಡಸರು, ಅವ್ರಿಗೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಅವ್ರ ಅಭಿಮಾನಿಗಳು ಒಂದು ಫಿಲಮ್ ನೋಡ್ಬೇಕಾದ್ರೆ ಬರೀ ಲೇಡೀಸೇ ಹೋಗಲ್ಲ, ಜೆಂಟ್ಸು ಇರ್ತಾರೆ. ಈಗ ಅವರಷ್ಟು ಬೆಳೆದಿದ್ದಾರೆ ಈ ಮಟ್ಟಿಗೆ ಅಂದ್ರೆ ಅದು ಜೆಂಟ್ಸ್ಗಳಿಂದಾನೆ. ಯಾಕೆಂದ್ರೆ ನೋಡಿ ಅವ್ರ ಸುತ್ತಮುತ್ತ ಬರೀ ಜೆಂಟ್ಸೇ ಇದ್ದಾರೆ. ನಾವು ನೋಡ್ಕೊಂಡು ಮಾತಾಡ್ಬೇಕಾಗತ್ತೆ. ಎಲ್ಲಾರನ್ನೂ ಒಂದೇ ರೀತಿಯಲ್ಲಿ ನಾವು ಭಾವನೆ ಮಾಡೋಕ್ಕಾಗಲ್ಲ.
ಹಾಗಾಗಿ ನಾವು ರಮ್ಯರ ಪರವಾಗಿ Okay. ನಾನೊಂದು ಮಹಿಳಾ ಹೋರಾಟಗಾರ್ತಿಯಾಗಿ ಕ್ಷಮೆ So, ಸಾರ್ವಜನಿಕರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯವನ್ನ ತಿಳಿಸೋದಕ್ಕೆ ಗ್ಯಾರಂಟಿ ನ್ಯೂಸ್ ಒಂದು ವೇದಿಕೆಯನ್ನು ಕಲ್ಪಿಸ್ತಾ ಇದೆ. ಹಾಗಾಗಿ ಕೆಲವರು ಕಾಲ್ ಮಾಡಿ ತಮ್ಮ ಅಭಿಪ್ರಾಯ ಹಂಚ್ಕೊಳ್ಳೋದಕ್ಕೆ ಮುಂದೆ ಬರ್ತಿದ್ದಾರೆ. ಮುನಿಯಪ್ಪ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಕಾರ್ಯಕ್ರಮ ನೋಡ್ತಾ ಇದ್ರಿ, ತಮ್ಮ ಅಭಿಪ್ರಾಯ ಏನು ಸರ್? ರಮ್ಯಾ ಮೇಡಮ್ ಹಾಕಿರುವ ಟ್ವೀಟ್ ಅನ್ನು ಒಪ್ಕೊಳ್ತಿದ್ದೀರಾ? ಅಲ್ಲ, ತುಂಬಾ ಇದು ಏನಾಗಿದೆ ಅಂದ್ರೆ ನಾವು ನಿನ್ನೆ ಡಿಸ್ಕಷನ್ ಮಾಡಿದ್ದು. ಹಾ, ನಿನ್ನೆ ನಾವೀಗ ಕೂತ್ಕೊಂಡು ಮಾತಾಡೋಗೆ ಜಸ್ಟ್ ನಾವೊಂದು ಹೀಗೆ ಬಂತು, ಯಾಕೆ ಇತ್ತೀಚಿನ ದಿನಗಳಲ್ಲಿ ಮನಸ್ಥಿತಿಗಳು ಹಾ, ವಿಕೃತ ವಿಕೋಪಕ್ಕೆ ಅಥವಾ ವಿಚಲಿತವಾಗ್ತಾ ಇದೆ ಅಂತ ನಾವು ಈಗ ಚರ್ಚೆ ಮಾಡ್ತಾ ಕೂತಿದ್ವಿ. ಓಕೆ. ಒಂದು ಒಳ್ಳೆ ಕಾನ್ಸೆಪ್ಟ್ ಇದು. ಹ್ಮ್ ಯಾಕೆಂದ್ರೆ ನಾಯಿಗಳು ಹೋಲಿಸಿದ್ದು ಅನ್ನೋ ಮಾತಿದೆಯಲ್ಲ, ಅದನ್ನೇ ನೀವು ರಿವರ್ಸ್ ಆಗಿ ಕೇಳಿ ನೋಡಿ. ಹ್ಮ್ ಒಂದು ವೇಳೆ ನಾನೇನಾದ್ರು ಹ್ಮ್ ಅವಳು ನಾಯಿ ತರ ಅವಳಪ್ಪ ಎಲ್ಲಂದ್ರೆ ಅಲ್ಲಿ ಓತಾಳೆ ಅಂದಿದ್ರೆ ನನ್ ಮೇಲೆ ಎಷ್ಟು ಅಫೆನ್ಸ್ ಆಗೋದು. ಕೇಸ್ ಹಾಕಿ ಒಳಗಡೆ ಹಾಕಿಸ್ತಾ ಇದ್ರು ಸರ್ ಇಷ್ಟೊತ್ತಿಗೆ ನಿಮ್ಮನ್ನ. ಬರೀ ಅಷ್ಟೇ ಆದ್ರೆ ಪರವಾಗಿಲ್ಲ. ಈಗೇನ್ ಶಾಲುಗಳು ಹಾಕೊಂಡು ಓಡಾಡ್ತಾರಲ್ಲ, ಎಲ್ಲಾರು ಆಲ್ರೆಡಿ ಪೊಲೀಸ್ ಸ್ಟೇಷನ್ ಮುಂದೆ ಕೂತಿರೋರು, ಎಲ್ಲಂದ್ರೆ ಅಲ್ಲಿ ಕೂತಿರೋರು. ಸೊ ಯಾಕೆ ನಾನು ಈ ವಿಷಯ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ದಯವಿಟ್ಟು ತಪ್ಪು ತಿಳ್ಕೊಂಬೇಡಿ, ಈ ಗಂಡಸರಲ್ಲೇನೆ ಒಂದು ವೀಕ್ನೆಸ್ ಬಂದ್ಬಿಟ್ಟೈತೆ. ಏನು ಅಂದ್ರೆ, ಹೆಣ್ಮಕ್ಳು ಬೈದ್ರೆ ನಮ್ಮ ಮೇಲೆ ಕೇಸ್ ಹಾಕ್ತಾರೆ, ಹೆಣ್ಮಕ್ಳನ್ನ ಏನಂದ್ರೆ ನಮ್ಮ ಮೇಲೆ ಕೇಸ್ ಹಾಕ್ತಾರೆ ಅಂತ. ನಮ್ ಪುರಾಣ ಹೇಳ್ತಾ ಇತ್ತು ಏನಂತ, ಹೆಣ್ಮಕ್ಳ ಗಂಡಸರ ಜೊತೆಲೆ ಹೆಂಗಸರನ್ನ ಸತಿ ಸಾಗಮನ ಪದ್ಧತಿ ಮಾಡ್ತಿದ್ರು ಅಂತ. ಸೊ ಎಲ್ಲೋ ಬಹಳ ಕೀಳಾಗಿ ನೋಡ್ತಿದ್ರು ಅಂತ. ಆದ್ರೆ ಇತಿಹಾಸ ಪುರಾಣ ಏನ್ ಹೇಳ್ತದೆ ಅಂದ್ರೆ, ರಾಮಾಯಣ ನಡೆದಿದ್ದು ಹೆಂಗಸಿಂದ, ಮಹಾಭಾರತ ನಡೆದಿದ್ದು ಹೆಂಗಸಿಂದ. ಎಲ್ಲ ನಮ್ದು ಅಂದ್ರೆ ಯಾಕೆ ಈ ಡಿಫ್ರೆನ್ಸಸ್ ಹೇಳ್ತಾ ಇದ್ದೀನಿ ಅಂದ್ರೆ, ಬಹಳ ಮುಖ್ಯವಾಗಿ ಪ್ರತಿಯೊಬ್ರು, ನಾನು ರಮ್ಯಾ ಅವ್ರಿಗೂ ಸೇರ್ಸಿ ಹೇಳ್ತಾ ಇದ್ದೀನಿ ಅಂತೇಳಿ, ಇಲ್ಲಿ ನಾವು ಎಸ್ಪೆಷಲಿ ಗಂಡಸರು ಅಂತ ನಾನು ಹೆಮ್ಮೆಯಿಂದ ಹೇಳೋದೇನು ಅಂದ್ರೆ, ನಾವು ಪ್ರತಿನಿತ್ಯ ಪೂಜ್ಯ ಮನೋಭಾವದಿಂದನೇ ಅವ್ರು ನೋಡ್ತಾ ಇದ್ದೀವಿ. ಕರೆಕ್ಟ್. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಮಾತೆ ಇಲ್ಲಿ ಏನಾಗ್ಬಿಟ್ಟೈತೆ ಗೊತ್ತಾ, ಮಾತೆತ್ತಿದ್ರೆ ಮಹಿಳೆಯರು ಸಮಾನರು, ಮಹಿಳೆಯರು ಸಮಾನರು. ಈ ಸಮಾನತೆ ಬಗ್ಗೆ ಹೇಳಿ 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 ಏನಾಗ್ಬಿಟ್ಟೈತೆ, ಎಲ್ಲೆಲ್ಲಿದ್ರೋ ಆ ಹೆಂಗಸರುಗಳಿಗೆ ಎಲ್ಲಾರ್ಗು ಬೂಸ್ಟ್ ಕೊಟ್ಟಂಗೆ, ಈಗ ಹೆಂಗೆ ಸರ್ಕಾರ ಫ್ರೀ ಬಸ್ ಮಾಡೈತೋ ಆ ತರ ಎಲ್ಲಾದ್ರೂ ಅಲ್ಲಿ ಅವ್ರವ್ರ ಇಷ್ಟ. ತಪ್ಪಾಗಿ ಹೇಳಲ್ಲ ನಾನು, ತಪ್ಪಾಗಿ ತಿಳ್ಕೊಳ್ಳೇಬೇಡಿ ದಯವಿಟ್ಟು. ಆಮೇಲೆ ನಾನು ಗಂಡು ಹೆಣ್ಣು ಅಂತ ಹೇಳ್ತಿರೋ ಮಾತಲ್ಲ ಇದು. ಇವತ್ತಿನ ಮನಸ್ಥಿತಿ ಎಷ್ಟು ಕೀಳ ಮಟ್ಟಕ್ಕೆ ಹೋಗಿದೆ ಅಂದ್ರೆ, ನನ್ಗೆ ದಿನನಿತ್ಯ ಕೊರಗೋದು ಈ ದೇಶದಲ್ಲಿ. ನಾನು ಯಾವಾಗ್ಲೂ ಹೇಳ್ತಾನೆ ಇದ್ದೀನಿ, ಬೇಗ ನಾನು ಸಾಕು ಮುಕ್ತಿ ತಗೊಬೇಕು ಈ ದೇಶದಲ್ಲಿ. ಯಾಕೆಂದ್ರೆ ಮನಸ್ಥಿತಿಗಳು ಬಹಳ ಕೆಟ್ಟ ದಾರಿಗೆ ಹೋಗ್ತಾ ಇದೆ ಮೇಡಮ್. ನೀವು ಬೇಕಾದ್ರೆ ನಾನು ಹೇಳೋ ಮಾತು ನೀವು ತಪ್ಪು ಅನ್ನೋದಾದ್ರೆ ನೀವು ಏನ್ ಬೇಕಾದ್ರೂ ಹೇಳಿ. ಏನಾಗಿದೆ ಅಂದ್ರೆ, ಒಬ್ರಲ್ಲೂ ಸೀಮಿತವಾದಂತ ಆಲೋಚನೆ ಇಲ್ಲ, ಒಬ್ರಲ್ಲೂ ಸೀಮಿತವಾದಂತ ವಿಚಾರಗಳಿಲ್ಲ. ಏನಾಗಿದೆ, ನಮ್ಮಿಂದ 4 ಜನ. ಮುನಿಯಪ್ಪ ಸರ್, ಅದಕ್ಕೆ ಕಾರಣ ಏನ್ ಗೊತ್ತಾ? ಈಗ ನೋಡಿ, ಸೆಲೆಬ್ರಿಟಿಗಳು ಇವ್ರನ್ನ ಫಾಲೋ ಮಾಡಕ್ ಅತಿ ದೊಡ್ಡ ವರ್ಗ ಇರತ್ತೆ. ಇವ್ರು ಏನ್ ಹೇಳಿದ್ರು ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ, ಕೆಲವರು ಮಾದರಿಯಾಗಿ ತಗೊಳ್ತಾರೆ. ಇಂಥವ್ರಿಗೆ ಪೋಸ್ಟ್ ಮಾಡಿ ಸಮಾಜದ ದಿಕ್ಕು ತಪ್ಪಿಸಿದ್ರೆ ದಿಕ್ಕು ತಪ್ಪದೆ ಇನ್ನೇನು ಹೆಂಗಿರುತ್ತೆ ಸರ್? ಮನಸ್ಥಿತಿಗಳು ಸ್ಥಿರವಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಜನರದ್ದು. ಮೇಡಮ್ ಇನ್ನೊಬ್ರು ಏನಂದ್ರೆ ಹೇಳಿ, ಕ್ಷಮಿಸ್ಬಿಡಿ, ಮಹಿಳೆಯರ ಪರವಾಗಿ ನಾವು ಕೇಳ್ತಾ ಇದ್ವಿ, ಕ್ಷಮಿಸ್ಬಿಡಿ. ವಾಟ್ ಇಸ್ ದಿಸ್? ಏನು ಕ್ಷಮಿಸ್ಬಿಡಿ? ಅರ್ಥನೇ ಇಲ್ಲದೆ ಮಾತದು. ಕ್ಷಮಿಸ್ಬಿಡಿ ಅನ್ನೋ ಮಾತಿಗೆ ಅರ್ಥನೇ ಇಲ್ಲ. ಯಾಕೆಂದ್ರೆ ನಾವ್ ಆಡೋ ಮಾತು ಇನ್ನೊಬ್ಬರ ಮನಸ್ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ ಅನ್ನೋದನ್ನ ಅಷ್ಟೇ ಯೋಚನೆ ಮಾಡಿ ಮಾತಾಡ್ಬೇಕು. ಸಮಾನತೆ ಇದೆ ಅಂತ ಹೇಳಿ ಓಕೆ ಮುನಿಯಪ್ಪ ಸರ್, ಧನ್ಯವಾದಗಳು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕಾಗಿ. ನೆಕ್ಸ್ಟ್